ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಹೊಸ ಪೊಲೀಸ್ ಅಧಿಕಾರಿಗಳ ಕ್ರಮ. ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆ. ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಬಹುದೊಡ್ಡ ಬದಲಾವಣೆಯಾಗಿದೆ. ಹೊಸದಾಗಿ ಬಂದ ಪೊಲೀಸರಿಂದ ಕ್ರಮ. ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಹೊಸ ಕಮಿಷನರ್ ಪೊಲೀಸ್ ಆಯುಕ್ತ. ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಕ್ರಮ. ಒಂದೇ ಠಾಣೆಯಲ್ಲಿ ಠಿಕಾಣಿ ಹೂಡಿದ್ದ ಪೊಲೀಸರ ವರ್ಗಾವಣೆ. 5 ವರ್ಷಗಳಿಂದಲೂ ಒಂದೇ ಕಡೆ ಠಿಕಾಣಿ ಹೂಡಿದ್ದವರಿಗೆ ಶಾಕ್ ಎದುರಾಗಿದೆ. ಮಂಗಳೂರು ಪೊಲೀಸ್ ಆಯುಕ್ತರಿಂದ 56 ಮಂದಿ ಪೊಲೀಸರ ವರ್ಗಾವಣೆಯಾಗಿದೆ. 10 ಮಂದಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳು ಅರ್ಥಾತ್ ಎಎಸ್ಐ, 32 ಮಂದಿ ಹೆಡ್ ಕಾನ್ಸ್ಟೇಬಲ್ಗಳು, 15 ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳ ವರ್ಗಾವಣೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಂದಲೂ ವರ್ಗಾವಣೆ. 7 ಮಂದಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳು, ಎಎಸ್ಐ, 31 ಮಂದಿ ಸಿವಿಲ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳು ಇವರೆಲ್ಲರೂ ವರ್ಗಾವಣೆ ಆಗಿದ್ದಾರೆ. 70 ಮಂದಿ ಸಿವಿಲ್ ಕಾನ್ಸ್ಟೇಬಲ್ಗಳನ್ನು ವರ್ಗಾಯಿಸಿ ಆದೇಶವನ್ನ ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಅರುಣ್ ಕೆ ಆದೇಶ. ಗೃಹ ಸಚಿವರು ಈ ಹಿಂದೆ ಮಂಗಳೂರಿನ ಆಯುಕ್ತರನ್ನ ವರ್ಗಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಧರ್ಮಾತೀತವಾಗಿ ಕೇಳಿ ಬಂದ ಒಂದು ಕೂಗು, ತಳಮಟ್ಟದ ಅಥವಾ ತಳ ಹಂತದ ಪೊಲೀಸರನ್ನ ಯಾಕೆ ನೀವು ಎತ್ತಂಗಡಿ ಮಾಡ್ತಾ ಇಲ್ಲ, ವರ್ಗಾವಣೆ ಮಾಡ್ತಾ ಇಲ್ಲ? ನಿರಂತರ ಕೊಲೆ ಪ್ರಕರಣಗಳು ಕೇಳಿ ಬಂದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಳಹಂತದ ಪೊಲೀಸರ ವರ್ಗಾವಣೆ ಮುಖಾಂತರವಾಗಿಯೂ ಕೂಡ ಕೋಮು ಪ್ರಚೋದನೆ ಮಾಡುವಂತಹ ಭಾಷಣಕಾರರ ವಿರುದ್ಧ ಆಲಸ್ಯ ತೋರೋದನ್ನು ನಿಯಂತ್ರಿಸಬಹುದು ಎನ್ನುವಂತಹ ಆರೋಪಗಳಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸದಾಗಿ ಬಂದಿರತಕ್ಕಂಥ ಅಧಿಕಾರಿಯಿಂದ ಈಗ ಕ್ರಮ ತೆಗೆದುಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಒಂದೇ ಠಾಣೆಯಲ್ಲಿ ಠಿಕಾಣಿ ಹೂಡಿದ್ದ ಪೊಲೀಸರ ವರ್ಗಾವಣೆ. 5 ವರ್ಷಗಳಿಂದಲೂ ಒಂದೇ ಕಡೆ ಠಿಕಾಣಿ ಹೂಡಿದ್ದವರಿಗೆ ಶಾಕ್ ಎದುರಾಗಿದೆ. ಮಂಗಳೂರು ಪೊಲೀಸ್ ಆಯುಕ್ತರಿಂದ 56 ಮಂದಿ ಪೊಲೀಸರು ವರ್ಗಾವಣೆಗೊಂಡಿದ್ದಾರೆ. ಪೀಸ್ಫುಲ್ ಮ್ಯಾಂಗ್ಳೂರು, ಶಾಂತಿಯುತ ಮಂಗಳೂರು, ಈ ತರಹದ್ದೊಂದು ಅಭಿಯಾನ ಶುರುವಾಗಿತ್ತು. 32 ಮಂದಿ ಹೆಡ್ ಕಾನ್ಸ್ಟೇಬಲ್ಗಳು, 15 ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳ ವರ್ಗಾವಣೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಂದಲೇ ಈ ಒಂದು ವರ್ಗಾವಣೆ ಪ್ರಕ್ರಿಯೆ ಶುರುವಾಗಿದೆ. 7 ಮಂದಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳು ಅರ್ಥಾತ್ ಎಎಸ್ಐ. ಮಂಗಳೂರು ಭಾಗದಲ್ಲಿ ನಿರಂತರವಾದಂತಹ ಕೊಲೆಗಳಾಗ್ತಾ ಇತ್ತು ಧರ್ಮದ ಹೆಸರಿನಲ್ಲಿ, ಕೋಮು ವಿಚಾರದಲ್ಲಿ. ಅದಾದ ನಂತರ ಗೃಹ ಸಚಿವಾಲಯವು ಒಂದು ಖಡಕ್ ನಿರ್ಧಾರಕ್ಕೆ ಮುಂದಾಯಿತು. ನಿರ್ಲಕ್ಷ್ಯದಿಂದ ಅಪರಾಧಿಗಳು ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂಥ ಆರೋಪ. ಅದಕ್ಕೂ ಹಿಂದಿನಿಂದಲೂ ಕೂಡ ಸಾಕಷ್ಟು ಘಟನೆಗಳಾಗಿದೆ. ಆ ಘಟನೆಗಳಿಗೆಲ್ಲವೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಕಾರಣ ಎನ್ನುವಂತಹದ್ದು ಅಲ್ಲಿನ ಆ ಭಾಗದ ಜನರ ಆರೋಪ ಆಗಿತ್ತು. ಇದರ ಭಾಗವಾಗಿ ಈ ತರಹದ ವರ್ಗಾವಣೆ ಆಗ್ತಾ ಇದೆಯೋ ಅಥವಾ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಬದಲಾವಣೆ ತರಬೇಕು, ಒಂದೇ ಜಾಗದಲ್ಲಿ 5 ವರ್ಷಗಳಿಂದ ಜಾಂಡಾ ಊರೋದು ಬಹುಶಃ ಆ ಪ್ರದೇಶಗಳ ಪ್ರಭಾವಕ್ಕೆ ಒಳಗಾಗಬಹುದು ಅಧಿಕಾರಿಗಳು ಎನ್ನುವಂಥ ಕಾರಣನೋ ಅಥವಾ ಅದಕ್ಕೆ ಬೇರೆ ಕಾರಣಗಳಿದಾವ ಗೊತ್ತಿಲ್ಲ. ಈಗಾಗಲೇ ಒಂದಷ್ಟು ಜನರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಹೊಸದಾಗಿ ಬಂದಿರತಕ್ಕಂಥ ಅಧಿಕಾರಿಗಳಿಂದ ಈ ತರಹದೊಂದು ಕ್ರಮ ಶ್ಲಾಘನೆಗೆ ಅರ್ಹವಾಗಿದೆ. ಮಂಗಳೂರು ಭಾಗದ ಸಾಕಷ್ಟು ಜನರು ಒಂದು ತರಹದ ನಿರಾಳತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅದೊಂದು ಸೂಕ್ಷ್ಮ ಪ್ರದೇಶ. ಅಲ್ಲಿನ ನಾಡಿ ಮಿಡಿತಗಳನ್ನು ಅರಿತಿರಬೇಕು ಪೊಲೀಸರು, ಹೌದು. ಆದರೆ ಕೆಲವೊಮ್ಮೆ ಆ ನಾಡಿ ಮಿಡಿತಗಳನ್ನ ಸ್ಪಷ್ಟವಾಗಿ ಅರಿತಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ಹಿಂದೆ ಸಾಕಷ್ಟು ಘಟನೆಗಳಾಗಿದೆ. NRC ಪ್ರತಿಭಟನೆಯ ಸಂದರ್ಭ ಗೋಲಿಬಾರ್ ಆಗಿರಲಿ, ಅದಾದ ನಂತರ ಕುರೈಶಿ ಲಾಕಪ್ ಡೆತ್ ಅನ್ನುವಂತಹ ವಿಚಾರ, ಹೀಗೆ ಸಾಕಷ್ಟು ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಜನ ಈ ತರಹದ ಒಂದು ಆರೋಪಗಳನ್ನು ಮಾಡ್ತಾ ಇದ್ರು. ಈಗ ಮಂಗಳೂರು ಪೊಲೀಸ್ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆಗಳು. ಮಂಗಳೂರು ಭಾಗದ ಜನರು ನಿರಾಳತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.